ಸುಸಂಸ್ಕೃತಿ ಸುವಿಚಾರಗಳಿಗೆ ಹೆಸರುವಾಸಿಯಾಗಿರುವ ತ್ಯಾಗ ಕ್ಷಮೆಯ ಸಿಂಚನದಲ್ಲಿ ಧನ್ಯತೆ ಪಡೆದು ಎದೆಯಲ್ಲಿ ಜನಗಣಮನ ಗೀತೆಯ ಜೈಂಕಾರಕ್ಕೆ ತಲೆದೂಗುತ್ತಾ ಸೌಹಾರ್ದತೆಯಿಂದ ಬಾಳುವ ಈ ಭಾರತ ದೇಶದ ಹೆಮ್ಮೆಯ ಪ್ರಜೆಗಳಿಗೆ ನಾವು ಕಲ್ಯಾಣಪುರ ಮಿಲಾಗ್ರಿಸ್ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪ್ರೀತಿಯಿಂದ ವಂದಿಸುತ್ತಿದ್ದೇವೆ. ಸ್ವಾತಂತ್ರ್ಯವು ನಮ್ಮ ಹೃದಯದಲ್ಲಿ, ದೇಶಭಕ್ತಿ ನಮ್ಮ ರಕ್ತದಲ್ಲಿ ಹರಿಯುವಾಗ ಹೆತ್ತ ತಾಯಿಗೂ ಹೊತ್ತ ಭೂಮಿಗೂ ಕೃತಜ್ಞತೆ ಸಲ್ಲಿಸಿ ಪರಿಸರ ಉಳಿಸಿ ಎಂಬ ಆಶಯದೊಂದಿಗೆ ದೇಶಭಕ್ತಿಯನ್ನು ಮೇಳೈಸಿ ಒಂದು ದೇಶಭಕ್ತಿ ಗೀತೆಯ ಮೂಲಕ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಾದರಪಡಿಸುತ್ತಿದ್ದೇವೆ. ಪಂಥಗಳಿದ್ದರು ಭಾರತ ದೇಶ ನಮ್ಮದು. ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ಬೇರೆ ಬೇರೆ ವೇಷ ನಮ್ಮದು, ತರತರ ಭಾಷೆ ನಮ್ಮದು, ವಿಧ ವಿಧ ಜಾತಿ ಪಂಥಗಳಿದ್ದರು ಭಾರತ ದೇಶ ನಮ್ಮದು. ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, I love my India, I love my India. ಕುಡಿಯುವ ಜಲವು ನಡೆಯುವ ನೆಲವು ಎಲ್ಲರಿಗೂ ಒಂದೇ, ಬೀಸುವ ಗಾಳಿ ಸಿಡುವ ಅಗ್ನಿಯು ಎಲ್ಲರಿಗೂ ಒಂದೇ. ಕುಡಿಯುವ ಜಲವು ನಡೆಯುವ ನೆಲವು ಎಲ್ಲರಿಗೂ ಒಂದೇ, ಲಾಲ ಬೀಸುವ ಗಾಳಿ ಸಿಡುವ ಅಗ್ನಿಯು ಎಲ್ಲರಿಗೂ ಒಂದ. ಲಾಲ ಧಮನಿ ಧಮನಿಗಳಲ್ಲಿ ಹರಿಯುವ ರಕ್ತವು ಒಂದೇ, ಆಕಾಶದಿಂದ ಸುರಿವ ಸೋನೆಯೊಂದೇ. ಬೇಡ ಬೇಡ ಜಾತಿ ಭೇದ, ಹಗೆತನ ದ್ವೇಷ ಕ್ರೋಧ, ಬೇಡ ಬೇಡ ಜಾತಿ ಭೇದ, ಹಗೆತನ ದ್ವೇಷ ಕ್ರೋಧ. ಸೌಹಾರ್ದ ಸಂಪ್ರೀತಿ ಸಬಾಳ್ವೆಯ ನೀತಿ ನೆಲೆಗೊಳ್ಳಲಿ, ಮನೆ ಮಾಡಲಿ ಮನೆ ತುಂಬಲಿ. ಬೇರೆ ಬೇರೆ ವೇಷ ನಮ್ಮದು, ತರತರ ಭಾಷೆ ನಮ್ಮದು, ವಿವಿಧ ವಿಧ ಜಾತಿ ಪಂಥಗಳಿದ್ದರು ಭಾರತ ದೇಶ ನಮ್ಮದು. ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ವಿವಿಧ ಪರಂಪರೆ ವಿಧ ವಿಧ ಸಂಸ್ಕೃತಿ ಒಂದೇ ಮರಕೊಂಬೆ ಹಲವು, ವೈವಿಧ್ಯತೆಯನ್ನು ಐಕ್ಯತೆ ಬಯಸುವ ತಾಯಿ ಭಾರತಾಂಬೆ ಚೆಲುವು. ವಿವಿಧ ಪರಂಪರೆ ವಿಧ ವಿಧ ಸಂಸ್ಕೃತಿ ಒಂದೇ ಮರಕೊಂಬೆ ಹಲವು, ವೈವಿಧ್ಯತೆಯನ್ನು ಐಕ್ಯತೆ ಬಯಸುವ ತಾಯಿ ಭಾರತಾಂಬೆ ಚೆಲುವು. ಸತ್ಯಮೇವ ಜಯತೆ, ಬಡತನ್ನು ಕೋರುವ ಜನತೆ, ಪ್ರೀತಿಗಿಲ್ಲ ಕೊರತೆ, ಸ್ವಾಭ ಇಲ್ಲಿ ಬರತೆ. ಬೇಡ ಬೇಡ ಕೋಮುವಾದ, ಮನೆ ಮನ ಮುರಿವ ವಿವಾದ, ಬೇಡ ಬೇಡ ಕೋಮುವಾದ, ಮನೆ ಮನ ಮುರಿವ ವಿವಾದ. ಸೌಹಾರ್ದ ಸಂಪ್ರೀತಿ ಸಬಾಳ್ವೆಯ ನೀತಿ ನೆಲೆಗೊಳ್ಳಲಿ, ಮನೆ ಮಾಡಲಿ ಮನೆ ತುಂಬಲಿ. ಬೇರೆ ಬೇರೆ ವೇಷ ನಮ್ಮದು, ತರತರ ಭಾಷೆ ನಮ್ಮದು, ವಿಧ ವಿಧ ಜಾತಿ ಪಂಥಗಳಿದ್ದರು ಭಾರತ ದೇಶ ನಮ್ಮದು. ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ, ಐ ಲವ್ ಮೈ ಇಂಡಿಯಾ. ವಂದೇ ಮಾತರಂ ಮಾತರಂ, ವಂದೇ ಮಾತರಂ ಮಾತರಂ, ವಂದೇ ಮಾತರಂ.
ಹಿತಕ್ಕಾಗಿ ಮಿಡಿವ, ನೆಲ ಜಲವನ್ನು ಉಳಿಸಲು ದುಡಿದ ಕೇವಲ ಕೆಲವೇ ವ್ಯಕ್ತಿಗಳಲ್ಲಿ ಒಬ್ಬರಾದ ಶ್ರೀಮತಿ ಗೌರಿ ನಾಯಕ್ರವರ ಬದುಕಿನತ್ತ ಬೆಳಕು ಚೆಲ್ಲುವ ಏಕಪಾತ್ರ ಅಭಿನಯ ಇದೀಗ ನಿಮ್ಮ ಮುಂದೆ ಪ್ರಸ್ತುತಪಡುತ್ತಿದೆ. ಎಲ್ಲರಿಗೂ ನಮಸ್ಕಾರಗಳು. ನಾನಿಂದು ಉತ್ತರ ಕನ್ನಡ ಜಿಲ್ಲೆಯ ಬಳಿ ನಡೆದ ಅಂಗನವಾಡಿಯೊಂದರ ಘಟನೆಯನ್ನು ಆಧರಿಸಿ ಆಧುನಿಕ ಭಾಗೀರಥಿ ಶ್ರೀಮತಿ ಗೌರಿ ನಾಯಕ್ ಮತ್ತು ಸ್ಥಳೀಯ ಮಹಿಳೆಯ ಸಂಭಾಷಣೆಯು ಇದೀಗ ನಿಮ್ಮ ಮುಂದೆ. ಇಲ್ಲಿ ನಿಂತರೆ ಗೌರಿ ನಾಯಕ್, ಇಲ್ಲಿ ನಿಂತರೆ ಲಲಿತಕ್ಕ. ಏನ್ ಲಲಿತಕ್ಕ, ಮಗನಂಗ್ ಕರ್ಕೊಂಡು ಅಂಗನವಾಡಿ ಬರ್ತಿದ್ಯೋ ಅಥವಾ ಕೊಡ್ಪಾರ ಇಟ್ಕೊಂಡು ಗುಳೆ ಹೊರಟಿದೆಯೋ? ಅಯ್ಯೋ ಗೌರಕ್ಕ, ನಮ್ಮೂರಿನ ನೀರಿನ ಸಮಸ್ಯೆ ಯಾರಿಗೆ ತಿಳಿದಿಲ್ಲ? ಅಂಗನವಾಡಿ ಮಕ್ಕಳಿಗೆ ಊಟಕ್ಕೂ ನೀರಿಲ್ಲ, ಕುಡಿಲಿಕ್ಕೂ ನೀರಿಲ್ಲ, ಮುಖ ತೊಳೆಯೋಕ್ಕೂ ನೀರಿಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ತಿಕ ತೊಳೆಯೋಕ್ಕೂ ನೀರಿಲ್ಲ. ಹೌದು, ನಮ್ಮ ಪುಟಾಣಿಗಳ ಕಷ್ಟ ಕಳೆದ 1 ವರ್ಷದಿಂದನೂ ನೋಡ್ತಾನೆ ಇದ್ದೀನಿ. ಹೀಗೆ ಆದ್ರೆ ಸರಬರಾಜು ಆಗುವ ನೀರಿನ ಕೊರತೆಯೂ ಇದೆ, ಆದ್ರೂ ಪಕ್ಕದಲ್ಲಿ ನೀರಿನ ಕೊರತೆಯೂ ಇದೆ. ಹಾಗಾಗಿ ನಾವೇ ಒಂದು ಬಾವಿ ತೋಡಿದ್ರೆ ಹೇಗೆ? ತೋಡಿದ್ರೆ ಬಹಳ ಒಳ್ಳೆಯದು. ಆದರೆ ಯಾರು ಅಗಿಯೋದು? ಖರ್ಚೆಷ್ಟಾಗುತ್ತೆ? ನೀರೆಷ್ಟು ಸಿಗುತ್ತೆ? ಈ ಎಲ್ಲ ಪ್ರಶ್ನೆಗೆ ಉತ್ತರ ಉಂಟಾ? ಇದೊಳ್ಳೆ ಮಾತಾಯ್ತು. ಭೂಮಿ ಮೇಲಿರುವಂತಹ ಕೇವಲ 2.7% ಸಿಹಿ ನೀರನ್ನು ಮರವನ್ನಂತೆ ಖರ್ಚು ಮಾಡುವ ಮೊದಲು ನಮಗೆ ಎಷ್ಟು ನೀರು ಬೇಕು, ಇಷ್ಟು ನೀರನ್ನು ಬಳಸಿದರೆ ಇನ್ನೆಷ್ಟು ಉಳಿಯುತ್ತೆ, ಖರ್ಚಾದ ನೀರನ್ನು ಭರಿಸುವುದು ಹೇಗೆ? ಈ ಎಲ್ಲ ಪ್ರಶ್ನೆನೂ ಯಾರೂ ಕೇಳಲ್ಲ. ಆದ್ರೂ ಗೌರಕ್ಕ, ಇದೆಲ್ಲ ಆಗದ್ ಮಾಸ್ತು ಅನ್ಸುತ್ತೆ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತ ಮಾತೇ ಇದೆಯಲ್ಲ. ಪಕ್ಕದಲ್ಲೇ ನೀರು ಸಿಗುವಾಗ ಅರ್ಧ ಕಿಲೋಮೀಟರ್ ದೂರದಿಂದ ಹೋಗಿ ನೀರು ತರ್ತೀರಾ? ಇಲ್ಲೇ ಸಿಕ್ಕರೆ ಬಹಳ ಒಳ್ಳೆಯದು. ಆದರೆ ಬಾವಿ ತೋಡೋ ಕೆಲಸ ಒಂದೇ ನಮ್ಮ ಪಂಚಾಯತ್ ಮಾಡಬೇಕು ಅಥವಾ ನಮ್ಮ ಊರಿನ ಗಂಡಸರೇ ಮಾಡಬೇಕು? ಏಕೆ ಸ್ತ್ರೀಯರೇನು ಕಡಿಮೆ? ನೋಡಿ, ಬೇಕಾದ್ರೆ 4 ಅಡಿ ಅಗಲ 60 ಅಡಿಯ ಆಳದ ಬಾವಿಯನ್ನು ತೋಡಿ ತೋರಿಸುತ್ತೇನೆ. ನೀರು ಸಿಕ್ಕ ನಂತರ ನಮ್ಮ ಶಾಲಾ ವಠಾರದಲ್ಲಿರುವಂತಹ ಹೂಗಿಡಗಳನ್ನು ಪೋಷಿಸಿ ಮರಗಿಡಗಳನ್ನು ನೆಟ್ಟು ಸಂರಕ್ಷಿಸುತ್ತೇನೆ. ಆದ್ರೂ ಗೌರಕ್ಕ, ನೀ ಪ್ರತಿದಿನಕ್ಕೆ 1.5 ಅಡಿ ಮಣ್ಣನ್ನಾದರೂ ತೆಗಿಬೇಕನ್ಸುತ್ತೆ. ಹೌದು, ನನಗದು ಗೊತ್ತು. ನನ್ನ ಕೆಲಸವನ್ನು ನೋಡಿ ಕೇವಲ ಓಟಿಗಾಗಿ ಕೆಲಸ ಮಾಡುತ್ತಿರುವಂತಹ ರಾಜಕಾರಣಿಗಳಿಗೆ ನಾಚಿಕೆಯಾಗಬೇಕು. ಸರಿ ಅಕ್ಕ, ಆದ್ರೆ ಒಂದ್ಸಲಿ ಬಾವಿ ತೋಡಿದ್ರೆ ಸಾಕೆ? ಅಂತರ್ಜಲ ಮಟ್ಟ ಹೆಚ್ಚಿಸಲು ಏನ್ ಮಾಡುತ್ತಿ? ಅಷ್ಟೆಲ್ಲ ಕಷ್ಟಪಟ್ಟು ಪುನಃ ನೀರಿಲ್ದಿದ್ರೆ ಏನ್ ಗತಿ? ನಾನು ಬಾವಿ ತೋಡ್ತೀನಿ, ನೀವು ಅಂತರ್ಜಲ ಮಟ್ಟ ಹೆಚ್ಚಿಸಲು ಇಂಗು ಗುಂಡಿಗಳನ್ನು ತೋಡಿ ಮಾಡಿನಿಂದ ಬರುವಂತಹ ನೀರನ್ನು ಶುದ್ಧೀಕರಿಸಿ ಈ ಬಾವಿಗೆ ಹರಿಯಲು ಬಿಡಿ, ಅಷ್ಟೇ ಸಾಕು. ಸರಿ ಅಕ್ಕ, ನೀನು ಸಮಾಜಕ್ಕಾಗಿ ದುಡಿಯುತ್ತಿರುವಂತಹ ಅಪರೂಪದ ಶ್ರೀರತ್ನ ನೀನು. ನಿನ್ನ ಈ ಕೆಲಸದಿಂದಾದರೂ ನಮ್ಮ ಮಕ್ಕಳ ಜ್ಞಾನದಾಹವೂ ನೀಗಲಿ, ಅತ್ತ ಜಲಕ್ಷಾಮವೂ ನೀಗಲಿ. ಹೌದು, ನನ್ನ ಈ ಕಾರ್ಯದಿಂದಾದರೂ ನೆಲ ಜಲ ರಕ್ಷಣೆಗಾಗಿ ಜನ ಮುಂದಾದರೆ ನನ್ನ ಶ್ರಮ ಸಾರ್ಥಕ. ಸರಿ ಅಕ್ಕ, ನಿನ್ನಂತೆಯೇ ಎಲ್ಲರೂ ಕೂಡ ಹನಿ ಹನಿ ನೀರನ್ನು ಸಂರಕ್ಷಿಸಿದರೆ ಈಗ ನಮಗೆ ಜಲಕ್ಷಾಮವೂ ಬಾಧಿಸದು, ಅತ್ತ ಕೃತಕ ಮಳೆಯ ಅಗತ್ಯವೂ ಬಾರದು. ನಿನ್ನಂತಹ ಪರಿಸರ ಪ್ರೇಮಿ ನಮ್ಮ ಊರಲ್ಲಿರುವುದು ನಮ್ಮ ಭಾಗ್ಯ. ಬಾ, ಈ ವಿಚಾರದ ಬಗ್ಗೆ ಪಂಚಾಯತ್ತಲ್ಲಿ ಮಾತಾಡೋಣ. ಸರಿ ಬಾ, ಬೇಗ ಹೊತ್ತಾಯ್ತು. ಧನ್ಯವಾದಗಳು. ಇತಿಹಾಸ ಪುಟಗಳಲ್ಲಿ ಅಮರ ದೇಶ ಪ್ರೇಮಿಗಳಿಗೇನೂ ಕೊರತೆ ಇಲ್ಲ. ಆದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ದೇಶ ಪ್ರೇಮಕ್ಕೂ ಕೆಚ್ಚೆದೆಯ ನಿಲುವಿಗೂ ಸರಿಸಾಟಿ ಇಲ್ಲ. ಅದಮ್ಯ ಉತ್ಸಾಹದಿಂದ ತನ್ನ ನಾಡಿಗಾಗಿ ಹೋರಾಡಿ ಮಾಡಿದ ಈ ವೀರ ಮಹಿಳೆಯನ್ನು ಸ್ಮರಿಸುತ್ತಾ ಒಂದು ನೃತ್ಯವನ್ನು ವೀಕ್ಷಿಸೋಣ. प्रतिज्ञा करती हूँ, जब तक मेरे शरीर में रक्त है मैं पूर्ण निष्ठा से झांसी की सेवा करूंगी। लक्ष्मीबाई को कंपनी चेतावनी देती है कि जल्दी महल खाली कर दे। मैं अपनी झांसी नहीं दूंगी। भाग भाग रे भाग फिरंगी, झांसी की रानी आई है। भाल तिलक और हाथ खड़क, दुर्गा है काली माई है। अश्व चढ़ी प्रचंड विकट, ये मनु है लक्ष्मी बाई है। शोले बरसेंगे अब तुझ पर, तेरी शामत आई है। कमल नयन की धार तो देखो,
तिनका था हमने सवारा, अपनी वो माटी और घर बारा, लुट रहा ये चमन अपना वतन, आंखों से अपनी लुट रहा ये चमन अपना वतन, आंखों से अपनी संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। की सुरंग भटकी है रोशनी, है छटपटा रही रोशनी, गगन कहे विजयी भव। भाग रे भाग फिरंगी, झांसी की रानी आई है, भाल तिलक और हाथ खड़क दुर्गा है काली माई है। अश्व चढ़ी प्रचंड विकट ये मनु है लक्ष्मी बाई है, शोले बरसेंगे अब तुझ पर तेरी शामत आई है। देश से है प्यार तो हर पल ये कहना चाहिए, मैं रहूं या ना रहूं भारत ये रहना चाहिए। ವನಸಿರಿ ಪ್ರಕೃತಿಯ ವರದಾನ, ಸಂಪನ್ಮೂಲದ ಉತ್ತಾಣ ಎಂಬ ಸತ್ಯವನ್ನು ಒಪ್ಪಿಕೊಂಡು ಪರಿಸರ ರಕ್ಷಣೆಗೈವ ಪುಟಾಣಿ ಪರಿಸರ ರಕ್ಷಕರೊಂದಿಗೆ ನಾವು ಸೇರಿ ಒಂದು ಕಿರುನಾಟಕವನ್ನು ಆಸ್ವಾದಿಸೋಣವೇ? ಶಾಲೆಗೊಂದು ರಜೆ ಸಿಕ್ಕಿತು, ವಿಧ ಆಟ ಆಡಲು ಒಂದು ಚಾನ್ಸ್ ಸಿಕ್ಕಿತು, ಮಕ್ಕಳಿಗೆಲ್ಲ ಮನೆಯಲ್ಲಿ ಕೂತು ಬೋರ್ ಹೊಡೆದಿತ್ತು, ಊರ ಹೊರಗಿನ ಕೈತೋಟದಲ್ಲಿ ಗುಂಪು ನೆರೆದಿತ್ತು, ರಂಪಂ 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 ಹೇ, ಕಣ್ಣ ಮುಚ್ಚೆ ಗಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ ಹಕ್ಕಿ ಬಚ್ಚಿಟ್ಟುಕೊಳ್ಳಿ. ಅಮ್ಮ ಕಾಲು, ಅಮ್ಮ ಏನಾಯ್ತು ಏನಾಯ್ತು? ಗಾಯವಾಯ್ತೆ, ರಕ್ತ ಬರ್ತಿದೆ, ನಾನು ಹೋಗಿ ತುಳಸಿ ತಂತೀನಿ. ನಾನು ಕಮ್ಯುನಿಸ್ಟ್ ಗಿಡ ತರ್ತೀನಿ. ಲಾ 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 ಲಾ. ಅಬ್ಬಾ, ರಕ್ತ ನಿಂತಿತು. ಈ ಆಟ ಬೇಡ ಕಣ್ರೋ. ಮನೆಯಲ್ಲಿ ಪೂಜೆಗೆ ಹೂ ಕೊಯ್ಲಿಕ್ಕೆ ಹೇಳಿದ್ದಾರೆ, ಹೆಲ್ಪ್ ಮಾಡ್ರೋ. ಸರಿ ಸರಿ. ದಾಸವಾಳವೇ, ಗುಲಾಬಿ, ಮಲ್ಲಿಗೆ, ಸಂಪಿಗೆ ಅಥವಾ ಪಾರಿಜಾತವೇ ಯಾವುದು ಸಿಗುತ್ತದೆ ತಂದ್ರೋ. ಅಧಿಕ ಪ್ರಸಂಗಿಗಳೇ, ನೀನಿಲ್ಲಿ ಕೂತ್ಕೋ, ನಾವಲ್ಲಿ ಜೋಕಾಲಿ ಆಡ್ತೇವೆ. ಲಾ 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 ಲಾ. ನನಗೆ ಹಸಿವಾಗಿದೆ, ನಾನು ಹಣ್ಣು
ಬಕಾಸುರರೇ, ನನ್ನನ್ನು ಬಿಟ್ಟು ಹಣ್ಣು ತಿಂತಿದ್ದೀರಲ್ಲ. ಛೀ, ಮನೆಯಲ್ಲಿ ಮಾವಿನೆಲೆ ತೋರಣ ಬೇಕಂತೆ, ಹೆಲ್ಪ್ ಮಾಡ್ರು. ಸರಿ ಸರಿ. ಅಯ್ಯೋ, ಏನಾಯ್ತು ಏನಾಯ್ತು? ತಲೆ ಸುತ್ತುತ್ತಾ ಇದೆ. ಅದಕ್ಕೆ ಕೆದ್ರಕ್ಕೆ ಆ ತೊರೆಯಲ್ಲಿ ನೀರಿದೆ, ತಗೋ. ತಗೋ ತಗೋ ತಗೋ. ಅಬ್ಬ, ತಂಪಾಯ್ತು. ಅಯ್ಯೋ, ಮಳೆ ಬರ್ತಿದೆ, ಬನ್ನಿ ಮರಳು ಕೂಡ ಸೇರೋಣ. ಮಾಯದಂತ ಮಳೆ ಬಂತಣ್ಣ ಮಗದಾದ ಕೆರೆಗೆ. ಅಬ್ಬಾ, ಮಳೆ ನಿಂತಿರು. ನಾನು ಆ ಬಂಗಲೆಯಲ್ಲಿ ಕೂತ್ಕೊಳ್ತೀನಿ. ನಾವು ಬರ್ತೀವಿ. ಅಲ್ಲ ಕಣ್ರು, ಸರಿಯಾಗಿ ಜ್ಞಾಪಿಸಿಕೊಳ್ಳಿ. ನಾವು ಇಲ್ಲಿ ಬಂದ ಗಳಿಗೆಯಿಂದ ಈ ಪ್ರಕೃತಿಯಲ್ಲಿ ನಮಗೇನಾದರೂ ಕೊರತೆ ಉಂಟೇನೋ? ಇಲ್ಲಪ್ಪ ಇಲ್ಲ. ನೆಲ, ಜಲ, ವಾಯು ಇದೆಲ್ಲ ನಮಗೆ ದೇವರು ಕೊಟ್ಟ ವರ. ಅದನ್ನು ನಾವು ಸಂರಕ್ಷಿಸಿದರೆ ಅದು ನಮ್ಮನ್ನು ಸಂರಕ್ಷಿಸುತ್ತದೆ. ಸರಿಯಾದ ಮಾತು. ಅಯ್ಯೋ ಅಯ್ಯೋ, ಏ, ಯಾರಲ್ಲಿ ಈ ಎಲ್ಲಾ ಮರಗಳನ್ನು ಕಡಿಸಿ ನಾನಿಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಸ್ತೀನಿ. ಹೇ, ಯಾರು ನೀವು? ನಾವು ಪುಟಾಣಿ ಪರಿಸರ ರಕ್ಷಕರು. ತಿಳಿದಾ? ಅಬ್ಬ, ನಿಮ್ಮ ನೋಡಿದ್ರೆ ಭಯ ಆಗುತ್ತೆ. ಆದ್ರೆ ಅಭಿವೃದ್ಧಿ ಆಗುವುದು ಬೇಡ್ವಾ? ಕಾರ್ಖಾನೆಗಳು ಬೇಡ್ವಾ? ಅಭಿವೃದ್ಧಿಯೂ ಬೇಕು, ಜೊತೆಗೆ ಪರಿಸರ ಸಂರಕ್ಷಣೆಯೂ ಬೇಕು. ನೀವ್ ಹೇಳಿದ್ದು ಕೇಳಿದ್ರೆ ಆಚೆ ಹಾವು ಸಾಯಬಾರದು, ಈಚೆ ಕೋಲು ಮುರಿಯಬಾರದು ಎಂಬ ಗಾದೆಯಂತಿದೆ. ಅದು ಹಾಗಲ್ಲ. ಮೊದಲಿಗೆ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಪ್ಲಾಸ್ಟಿಕ್ನ ಬದಲಿಗೆ ಪೇಪರ್, ಸೆಣಬು, ಟಂಗೀಸ್, ವೈರ್ನ ಬ್ಯಾಗ್ಗಳನ್ನು ಕೊಂಡೊಯ್ಯಬೇಕು. ಮುಖ್ಯವಾಗಿ ಕಡಿಯುವ ಮರಗಳ ಸಂಖ್ಯೆಗಿಂತ ನೆಟ್ಟ ಗಿಡಗಳ ಸಂಖ್ಯೆ ಹೆಚ್ಚಾಗಬೇಕು. ವಾಹನಗಳ ಹೊಗೆಯನ್ನು ಕಡಿಮೆ ಮಾಡಲು ಸಾರ್ವಜನಿಕ ಸೌಲಭ್ಯದ ಬಳಕೆಯಾಗಬೇಕು. ಒಟ್ಟಿನಲ್ಲಿ ನದಿಯ ಮತ್ತು ಸಮುದ್ರದ ನೀರಿಗೆ ಕಲ್ಮಶಗಳನ್ನು ಹಾಕಬಾರದು. ನಮ್ಮ ತ್ಯಾಜ್ಯವನ್ನು ನಾವೇ ವಿಲೇವಾರಿ ಮಾಡಬೇಕು. ಹೀಗೆ ಮಾಡಿದರೆ ಮಾತ್ರ ನೀವು ಮರಗಳನ್ನು ಕಡಿಯಬಹುದು. ತಪ್ಪಾಯ್ತು ಮಕ್ಕಳೇ, ತಪ್ಪಾಯ್ತು. ಇಂದು ನೀವು ನನ್ನ ಕಣ್ಣು ತೆರೆಸಿದಿರಿ. ಮೊದಲು ನಾನು ಕೊಂಡ ಜಾಗದಲ್ಲಿ ಗಿಡಗಳನ್ನು ನೆಟ್ಟು ಪೋಷಿಸುತ್ತೇನೆ, ಪರಿಸರದ ಸಮತೋಲನವನ್ನು ಕಾಯ್ದುಕೊಳ್ಳುತ್ತೇನೆ. ಏನಂತೀರಾ? Yes, boss. ನಮ್ಮ ಪರಿಸರ ನಮ್ಮದು, ಅದರ ಹೊಣೆಯು ನಮ್ಮದು. ಹೌದು ಪ್ರಿಯರೇ, ದೇಶಭಕ್ತಿಯ ಹೊಳೆಯಲ್ಲಿ ಮಿಂದು ಸ್ವಚ್ಛ ಸುಂದರ ಪರಿಸರದಲ್ಲಿ ನಿಂದು ಶಾಂತಿ ಪ್ರೀತಿ ನೀತಿ ಮಾರ್ಗದಲ್ಲಿ ಸಾಗೋಣ ಮುಂದು ಎನ್ನುವ ಕರೆ ನೀಡುತ್ತಾ ಈ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನಿಡುತ್ತಿದ್ದೇನೆ. ಧನ್ಯವಾದಗಳು.